ದೇಶವಾಗಿ ಭಾಗವಹಿಸುತ್ತಾರೆ ಪ್ರತಿಯೊಬ್ಬರಿಗೂ ಸಹ ಇರುವುದರಿಂದ ವಿಶ್ವಾಸ ನಾವೆಲ್ಲರಿಗೂ ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನಾಪೂರ್ವಕವಾಗಿ ಯಾರನ್ನು ಸಿದ್ಧವಾಗುತ್ತೇವೆ. ಕರ್ತನ ಪರಶುದ್ಧ ಮಂದಿರದಲ್ಲಿ ನಾವೆಲ್ಲ ಸೇರುವುದಿಲ್ಲ. ಆತನನ್ನು ಆರಾಧಿಸೋಣ, ಕೀರ್ತಿಸೋಣ, ಭಜಿಸೋಣ. ಗಂಭೀರ ಮನೋಭಾವನೆಯಿಂದಲೂ ಭಯಭಕ್ತಿಯಿಂದಲೂ ಆತನನ್ನು ಸ್ತುತಿಸುವವರಾಗಿರೋಣ. ದೇವರಲ್ಲಿ ನೆಲೆಸಿ ಪ್ರಾಮಾಣಿಕತೆಯನ್ನು ಬಯಸುವವರಾಗಿದ್ದಾನೆ. ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವವರಾಗಿರೋಣ. ಭಯಭಕ್ತಿಯಿಂದ ಜೀವಿತವನ್ನು ನಡೆಸಬಹುದು. ದೇವರ ನಾಮದ ಮೂಲಕವಾಗಿ ನಮಗೆ ಸಹಾಯ ದಯಪಾಲಿಸುವವನಾಗಿದ್ದಾನೆ. ಆತನು ನಮ್ಮ ರಕ್ಷಕನು. ನಾವು ಮಾಡುವಂಥ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಕೇಳು. ನಮ್ಮ ಪ್ರಾರ್ಥನೆಗಳಿಗೆ ತಕ್ಕಂತ ಉತ್ತರವನ್ನು ಸದಾಗಿ ಅನ್ವಯಿಸುವನು ಸಹ ಆಗಿದೆ. ಆತನ ಆಶೀರ್ವಾದವನ್ನು ತನ್ನ ಭಕ್ತರ ಮೇಲೆ ಸುರಿಸುವವನಾಗಿದ್ದಾನೆ. ದೇವರ ಭಯಭಕ್ತರಿಂದ ಜನರನ್ನು ಕೈಬಿಟ್ಟು ಮೇಲಕ್ಕೆ ಉತ್ತರಿಸುವವನಾಗಿದ್ದಾನೆ. ಭಯಭಕ್ತಿಯಿಂದ ದೇವರನ್ನು ಸೇವಿಸೋಣ. ಆತನ ನಾಮಕ್ಕೆ ಘನವಾದ ಕೀರ್ತಿಯು ಮಹಿಮೆಯನ್ನು ಸಲ್ಲಿಸೋಣ. ನಮ್ಮ ಯಾರನ್ನೇ ಆಧಾರವಾಗಿ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೇಲೆ ಮಾಡುವ ಸ್ನೇಹಿತರಲ್ಲಿ ಇರುವ 46ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ ಇರುವ 46ನೇ ಸಂಗೀತ ಸುಧಾರಣೆ ಸುಧಾರಣೆ ಆನಂದ ದೇವರಾಧನೆ ಪ್ರಪಂಚ ಚಿಂತೆ ಬಿಡುವೆ ಕೃಪಾಸನ ಸೇವೆ. Bye.
ಪ್ರೀತಿಗಳ ಸ್ವಾಮಿಯನ್ನು ದೇವರೇ, ವರ್ಷ ಸನ್ನಿಧಾನದಲ್ಲಿ ಇರುವಂತಹ ಸಮಯದಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಕರ್ತವ್ಯಕ್ಕೋಸ್ಕರವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ತಂದೆಯ ಸ್ವಾಮಿ, ನಿನ್ನ ಪ್ರಸನ್ನತೆಯಿಂದ ನಿನ್ನ ಸಾನ್ನಿಧ್ಯವನ್ನು ತುಂಬಿಸಿ ನಡೆಸು. ಸಂವಿಧಾನ ಸೇವಾವನ್ನು ನಮ್ಮ ಸಂಘಟನೆಗಳನ್ನು ಬಲಪಡಿಸಿಕೊಂಡು ನಿನ್ನನ್ನು ಸ್ತುತಿಸಲು ಘನಪಡಿಸುವಂತಹ ವೇಳೆಯಲ್ಲಿ ನಮ್ಮ ಸ್ತುತಿಯನ್ನು ಸ್ವೀಕರಿಸು ಸ್ವಾಮಿ. ನಮ್ಮ ಪಾಪ ಅಪರಾಧಗಳಿಗೋಸ್ಕರ ನಾವು ಕ್ಷಮೆಯಾಚಿಸ್ತೇವೆ. ನಮ್ಮ ತಪ್ಪು ಅಪರಾಧಗಳನ್ನು ಮನ್ನಿಸು. ನಾವು ಶೋಧನೆಗೆ ಬಿದ್ದು ಹೋದ ಹಾಗೆ ನಮ್ಮನ್ನು ಕಾಪಾಡುತ್ತೇವೆ. ನಮ್ಮ ಮನಸ್ಸುಗಳನ್ನು ನಮ್ಮ ಹೃದಯಗಳನ್ನು ಶುದ್ಧೀಕರಣ ಮಾಡಿ ನಮಗೆ ಅನ್ವಯಿಸಬೇಕಾದಂತಹ ಪಾಪ ಕ್ಷಮಾಪಣೆಯನ್ನು ದಯಪಾಲಿಸು. ಲೋಕರೂಢಿಯಲ್ಲಿ ನಾವು ಬರುತ್ತದೆ ಮಾನವ ಗುಣದಿಂದ ನಾವು ಜೀವಿಸ್ತೇವೆ. ದೈವಿಕ ಗುಣಲಕ್ಷಣಗಳಿಂದ ನಾವು ಬದುಕುವ ಹಾಗೆ ನಮಗೆ ಸಹಾಯವನ್ನು ದಯಪಾಲಿಸುವುದಿಲ್ಲ. ನಾವು ಪಾಪಿಗಳಾಗಿರದೆ, ದ್ರೋಹಿಗಳಾಗಿರದೆ, ಸದಾಕಾಲದಲ್ಲಿ ಮಹಿಮೆಯು ನಾಟವನ್ನು ತರುವಂತಹ ಸದ್ಭಕ್ತ ಜನರು ನಾವು ಆಗಿರುವ ಹಾಗೆ ನಮಗೆ ಸಹಾಯ ದಯಪಾಲಿಸುವುದು ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ತಿಳಿಸಿ ನಡೆಸು. ನಮ್ಮ ಬದುಕಿನಲ್ಲಿ ನೀವು ಮಾಡಿದಂತಹ ಅದ್ಭುತಗಳಿಗೋಸ್ಕರವಾಗಿ, ಮಹತ್ ಕಾರ್ಯಗಳಿಗೋಸ್ಕರವಾಗಿ, ಆಶೀರ್ವಾದಗಳಿಗಾಗಿ, ಕೃಪಾಮೃತಾಂತಗಳಿಗೋಸ್ಕರವಾಗಿ ನನಗೆ ಕೃತಜ್ಞತೆಯಿಂದ ವಂದಿಸುತ್ತೇವೆ. ನೀವು ಕಾರ್ಯವನ್ನು ನಮ್ಮನ್ನು ಮಾತ್ರವಾಗಿ ಸ್ವೀಕರಿಸಿ ನಮ್ಮನ್ನು ಸಾಕಿ ಪೋಷಿಸಲಿ, ಬಲಪಡಿಸಲಿ, ಇದುವರೆಗೂ ನಮ್ಮನ್ನು ಮುನ್ನಡೆಸಿ ನಮ್ಮನ್ನು ಕಾರ್ಯ ಕಾಪಾಡೋದಕ್ಕೋಸ್ಕರವಾಗಿ ನಡೆಸುವ ಯೆಹೋವನಾಗಿ ಆರೋಗ್ಯವನ್ನು ನೀಡಿದೆ. ಯೆಹೋವ ಈಗಾಗಿನ ಆಶೀರ್ವಾದಗಳನ್ನು ದಯಪಾಲಿಸುವುದು ನನಗೆ ಅನಂತವನ್ನು ಸ್ವಾಮಿ. ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಯಪಡಿಸು. ನಿನ್ನ ಚಿತ್ರವನ್ನು ನಿನ್ನ ವಾಕ್ಯದ ಮೂಲಕವಾಗಿ ತಿಳಿಸು. ನಿನ್ನ ಕರುಣೆಯಿಂದ ಕಟಾಕ್ಷ ನಮ್ಮ ಮೇಲೆ ನನ್ನ ಪ್ರಸನ್ನತೆಯಿಂದ ನೀವು ನಮ್ಮನ್ನು ತುಂಬಿಸಿ ನಡೆಸಿ, ಶ್ರದ್ಧೆ ಭಯಭಕ್ತಿಯಿಂದ ನಾವು ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಹಂಗಾಗಿ ನಾವು ಜೀವಿಸುವ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು ದಯಪಾಲಿಸು. ನಮ್ಮನ್ನು ದೇಹ ಪ್ರಾಣ ಶರೀರವನ್ನು ನೀವು ಒಪ್ಪಿಸುವಾಗಿದ್ದೇವೆ. ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಜೀವನ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ಮುನ್ನಡೆಸು. ಎಲ್ಲ ಧನಬಹುಮಾನವನ್ನು ನಿನಗೆ ಒಬ್ಬರಿಗೆ ಮಾತ್ರ ಸಲ್ಲುವಂತಾಗಿದೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳು. ಆಮೇಲೆ ಎದ್ದು ನಿಂತು ನಾವು ದೇವರ ವಾಕ್ಯ ಪಾರಾಯಣವನ್ನು ಸ್ವಾಗತವಾಗಿ ಆಲಿಸೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1 ರಿಂದ 8 ವಚನಗಳು. ಲೂಕನು ಬರೆದ ಸುವಾರ್ತೆ
18ನೇ ಅಧ್ಯಾಯ 1ರಿಂದ 8. ಯೇಸು ಪ್ರಾರ್ಥನೆಯ ವಿಷಯದಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಸಾಮ್ಯದ ಮೂಲಕ ಉಪದೇಶ ಮಾಡಿತು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಲೆಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಂಡಿಸಾಳವೆಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವದಿಸಲಿ. वाक्य संदेश के नाम से आत्मस्वरूप ने दिया, आत्मस्वरूप है मरी देना।
ಮಾಡುವಂತ ಮನೆಯಲ್ಲೇ ನಿನ್ನ ವಾಕ್ಯದ ಮುಖಾಂತರವನ್ನು ನಡೆಸುವುದಾಗಿ ನನಗೆ ಪ್ರಾರ್ಥಿಸುತ್ತೇನೆ. ಆಸಕ್ತಿ ನನ್ನ ವಾಕ್ಯವನ್ನು ಕೇಳುವ ಹಾಗೆ ಮಾಡು. ಅದರಂತೆ ನಾವು ಜೀವಿಸಿ ನಿನಗೆ ಮಹಿಮೆಯನ್ನು ತರಬೇಕಾದ ಹಾಗೆ ಶ್ರದ್ಧೆ ಭಯಭಕ್ತಿ ನನ್ನ ಜೀವನವನ್ನು ಮುನ್ನಡೆಸುವ ಹೋಗುವುದಕ್ಕೆ ನನಗೆ ಸಹಾಯವನ್ನು ಆತ್ಮೋಪಹಾರವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೆಲ್ಲರಿಗೂ ಶುಭ ಸಂಜೆ. ಪರಿಶುದ್ಧ ಆರಾಧನೆಗೆ ಮಾತನಾಡುವುದಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಬದುಕಿನಲ್ಲಿ ಪ್ರಾರ್ಥನೆ ಬಹಳ ಮಹತ್ತರವಾದಂತಹ ಪಾತ್ರ ವಹಿಸುತ್ತದೆ. ಕ್ರೈಸ್ತಿಯ ಬಾಳ್ವೆಗೆ ಒಂದು ಪ್ರಾರ್ಥನೆಯಿಂದ ಆಧಾರಿತವಾದಂತಹ ಪ್ರಾರ್ಥನೆ ಮೂಲಕ ನಾವು ದೇವರೊಂದಿಗೆ ಮಾತನಾಡುವಂತಹ, ಸಂಭಾಷಣೆ ಮಾಡುವಂತಹ, ಇಲ್ಲವೇ ಆತ್ಮಚಿತ್ತವನ್ನು ತಿಳ್ಕೊಳ್ಳುವಂತಹ ಸಮಯ ಅದು ಪ್ರಾರ್ಥನೆ. ಆದರೆ ಪ್ರಸ್ತುತ ಜಗತ್ತನ್ನು ನಾವು ಗಮನಿಸುವಾಗ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವಂಥದ್ದಿಲ್ಲ. ಎಲ್ಲಿಯೂ ನಾವು ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ನಾವು ಕುಟುಂಬವಾಗಿ ಒಂದು ಸ್ಥಳಕ್ಕೆ ಪಾರ್ಕ್ಗೆ ಹೋಗುವುದು, ಸಿನಿಮಾ ಥಿಯೇಟರ್ಗಳಿಗೆ ಹೋಗುವುದು, ಶುಭ ಸಮಾರಂಭಕ್ಕೆ ಹೋಗ್ತೇವೆ. ಆದರೆ ಕುಟುಂಬವಾಗಿ ನಾವು ಎಲ್ಲಾದರೂ ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಕೊಡುವುದಿಲ್ಲ. ಇಲ್ಲ, ನಾವು ವೈಯಕ್ತಿಕವಾಗಿ ಸಮಯವನ್ನು ಕಾಲಹರಣ ಮಾಡಿ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತೇವೆ. ಪ್ರಾರ್ಥನೆಗಾಗಿ ನಾವು ಸಮಯ ಕೊಟ್ಟಿದ್ದೇವೆ? ಇಲ್ಲ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಯಾಕೆ ಉತ್ತರಿಸ್ತೇವೆ? ನಮ್ಮ ಅಗತ್ಯಗಳು ದೇವರು ಯಾಕೆ ಪೂರೈಸ್ತೇವೆ? ನಮಗಾಗಿ ಯಾಕೆ ದೇವರು ಆಶೀರ್ವದಿಸ್ತೇವೆ? ಕೆಲವೊಮ್ಮೆ ನಮಗೆ ಪ್ರಶ್ನೆ ಕೂಡ ಇದೆ. ನಾವು ಇಷ್ಟು ಪ್ರಯಾಸ ಪಟ್ಟು ನಾವು ಪ್ರಾರ್ಥನೆ ಮಾಡಿದೆವು, ಮೊಣಕಾಲು ಪ್ರಾರ್ಥನೆ ಮಾಡಿದೆವು, ಉಪವಾಸದಿಂದ ನಾನು ಪ್ರಾರ್ಥನೆ ಮಾಡಿದೆವು, ಭಯಭಕ್ತಿಯಿಂದಲೂ ನಾನು ಪ್ರಾರ್ಥನೆ ಮಾಡಿದೆವು, ನಮಗೆ ಉತ್ತರಿಸುವುದಿಲ್ಲ ಅಂತ. ನಿಜಕ್ಕೂ ಉತ್ತರವಿದೆ. ಉತ್ತರಿಸ್ತಾನೆ ದೇವರು ಎಂಬುದಾಗಿ ಇದರಿಂದ ಎಲ್ಲ ಪ್ರಶ್ನೆ ಸಂಶಯಗಳಿಗೆ ದೇವರು ವಾಕ್ಯ ಉತ್ತರವನ್ನು ಹೇಳುತ್ತದೆ. ಮೊದಲನಾಗಿ ನಾವು ಯಾವ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ, ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಮಗೆ ಪ್ರಶ್ನೆ ಇರುವುದಾದರೆ ಅದಕ್ಕೆ ದೇವರು ನಮ್ಮ ವಾಕ್ಯದ ಮೂಲಕವಾಗಿ ಉತ್ತರಿಸ್ತಾರೆ. ಎಫೆಸದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ಎಫೆಸದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಮಗಿರುವಂತಹ ಪ್ರಶ್ನೆ, ನಾವು ಯಾವಾಗ ಪ್ರಾರ್ಥನೆ ಮಾಡಬೇಕು, ಯಾಕಾಗಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಕ್ಕಾಗಿ ಉತ್ತರಿಸಿದ ಬೇರೆ 18ನೇ ವಚನ ಮಾಡಿದ್ದಾರೆ. ದೇವರ ವಾಕ್ಯ ನಮಗೆ ಉತ್ತರ ನೀಡ್ತಾ ಇದೆ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪವಿತ್ರಾತ್ಮನ ಆಧಾರದ ಮೇಲೆ ಪವಿತ್ರಾತ್ಮನನ್ನು ಪ್ರೇರೇಪಿಸುವಾಗ ನಾವು ಯಾವಾಗ ಪ್ರಾರ್ಥನೆ ಮಾಡಬೇಕಂದ್ರೆ ಎಲ್ಲ ಸಮಯಗಳಲ್ಲಿ. ಅದಕ್ಕೆ ಸಮಯವಿಲ್ಲ. ರಾತ್ರಿ 12 ಗಂಟೆಗೆ ಮಾಡಬೇಕು, ಮುಂಜಾನೆ 3 ಗಂಟೆಗೆ 4 ಗಂಟೆಗೆ ಮಾಡಬೇಕು, ಅಥವಾ ಬೆಳಗಿನ ಜಾವ 9 ಗಂಟೆಗೆ ಮಾಡಬೇಕು, ಮಧ್ಯಾಹ್ನದ ವೇಳೆ 12 ಗಂಟೆಗೆ ಮಾಡಬೇಕು ಇದಾಗಿಲ್ಲ. ಎಲ್ಲ ಸಮಯಗಳಲ್ಲಿ ಸಮಯವಿಲ್ಲ. ಬೇರೆ ಸೂತ್ರದ ಜಾತಕ ನೋಡುವಂತಹ ಅಥವಾ ಸಮಯ ನೋಡುವಂತಹ ಪ್ರಜ್ಞೆ ನಮಗೆ ಬೇಡ. ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ನೀವು ಮುಂಜಾನೆ ಪ್ರಾರ್ಥನೆ ಮಾಡಿದ್ರ ದೇವರು ಪ್ರಾರ್ಥನೆ ಕೇಳ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದ್ರ ದೇವರು ಪ್ರಾರ್ಥನೆ ಕೇಳ್ತಾರೆ. ಸಾಯಂಕಾಲದ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದ್ರ ಪ್ರಾರ್ಥನೆ ಕೇಳ್ತಾರೆ. ಮಧ್ಯರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ, ಮುಂಜಾನೆ 3 ಗಂಟೆ 4 ಗಂಟೆಗೆ ಪ್ರಾರ್ಥನೆ ಮಾಡಿದ್ರೆ, 5 ಗಂಟೆಗೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕೇಳ್ತಾರೆ. ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ, ಯಾವ ರೀತಿಯಾದ ಪ್ರಾರ್ಥನೆ, ನಿಮ್ಮ ಬೇಡಿಕೆ, ನಿಮ್ಮ ಕೋರಿಕೆ, ನಿಮ್ಮ ವಿಜ್ಞಾಪನೆ ಅಥವಾ ನಿಮ್ಮ ಯಾವುದೇ ರೀತಿಯಾದಂತಹ ಸಕಲ ವಿಧವಾದ ಅದಕ್ಕೆ ಯಾವುದೇ ರೀತಿಯ ವರ್ಗವಿಲ್ಲ. ನಾನು ಇಂತಹ ವರ್ಗದ ಜನಕ್ಕೆ, ಇಂತಹ ವರ್ಗದ ವಿಷಯಗಳಿಗೆ ಮಾತ್ರ ನಾನು ಪ್ರಾರ್ಥನೆ ಕೇಳ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಎಲ್ಲ ಸಮಯದಲ್ಲಿ ನೀವು ಯಾವ ರೀತಿಯಾದ ಪ್ರಾರ್ಥನೆಯಿಂದಲೂ ನೀವು ವಿಜ್ಞಾಪನೆಯಿಂದಲೂ ದೇವರನ್ನು ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವಾಕ್ಯ ಹೇಳಿದೆ. ಮುಂದಕ್ಕೆ ಇದರಲ್ಲಿ ಪೂರ್ಣ ಸುರಕ್ಷಿತವಾಗಿದ್ದು
ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುವ ಎಚ್ಚರವಾಗಿರ್ರಿ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿ. ಹೀಗಾಗಿ ಪೌಲನು ದೇವರಾತ್ಮ ಪ್ರೇರಿತನಾಗಿ ದೇವರು ಹೇಳಿದ ವಾಕ್ಯದ ಮೂಲಕವಾಗಿ ಅದನ್ನು ತಿಳಿಸ್ತಾ ಇದ್ದಾನೆ. ನಾವು ಪೂರ್ಣ ಸ್ಥಿರಚಿತ್ತರಾಗಿ, ನಮಗೆ ಸ್ಥಿರತೆ ಇರಬೇಕು, ಮನಸ್ಸಿನಲ್ಲಿ ಸ್ಥಿರತೆ ಇರಬೇಕು, ನಮ್ಮ ಜೀವನದಲ್ಲಿ ಸ್ಥಿರಚಿತ್ತತೆ ಇರಬೇಕು. ಅದು ಪೂರ್ಣವಾಗಿರಬೇಕು, ಅರ್ಧಮಲ್ಲ. ಪೂರ್ಣ ಸ್ಥಿರಚಿತ್ತತೆ ಇರುವವರಾಗಿ ನಾವು ದೇವ ಜನರೆಲ್ಲರ ವಿಷಯದಲ್ಲಿ, ನನಗಾಗಿ ಮಾತ್ರವಲ್ಲ, ನನ್ನ ಕುಟುಂಬಕ್ಕಾಗಿ ಮಾತ್ರವಲ್ಲ, ಅವರಿಗಾಗಿಯೂ ದೇವ ಜನರೆಲ್ಲರಿಗಾಗಿ ನೀವು ವಿಜ್ಞಾಪನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಎಲ್ಲರಿಗೋಸ್ಕರ, ಸ್ವಾರ್ಥಕ್ಕಾಗಿಲ್ಲ, ಎಲ್ಲರ ಉದ್ಧಾರಕ್ಕಾಗಿ, ಎಲ್ಲರ ಒಳಿತಿಗಾಗಿ, ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವಂತರಾಗಿರಬೇಕು. ಕೇವಲ ನನಗೆ ಮಾತ್ರ, ನಮ್ಮ ಕುಟುಂಬಕ್ಕೆ ಮಾತ್ರ, ನನ್ನಗೋಸ್ಕರ ಮಾತ್ರ ನಾವು ಪ್ರಾರ್ಥನೆ ಮಾಡುವುದಲ್ಲ, ಎಲ್ಲರಿಗಾಗಿಯೂ ನಾವು ಪ್ರಾರ್ಥಿಸುವಂತಹ ಮನಸ್ಸು, ಪೂರ್ಣ ಸ್ಥಿರ ಚಿತ್ತತೆ ಎನ್ನುವುದು ನಮಗೆ ಇರಬೇಕು. ಎಚ್ಚರವಾಗಿರಬೇಕಾಗಿದೆ, ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕು. ಲೂಕ 18:1 ಹೇಳ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಕ್ಕೆ ಆತ್ಮವಾಗಿ ಒಂದು ಸಾಮ್ಯ ಹೇಳ್ತಾರೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕಾದ ಎಲ್ಲಾ ಸಮಯಗಳಲ್ಲಿ, ಬೇರೆ ನೀವು ಹೋಗುವಂತಹ ವೇಳೆ, ಪ್ರಯಾಣಿಸುವಂತಹ ವೇಳೆ, ಕುಳಿತಿರುವಂತಹ ವೇಳೆ, ಮಲಗಿರುವಂತಹ ವೇಳೆ, ಇಲ್ಲವೇ ನೀವು ಯಾವಾಗಲೂ ಸಮಯ ಅದು ನಿಮಗೆ ಒಳಿತಿರಲಿ, ಒಳಿತಿಲ್ಲದಿರಲಿ, ನಿಮಗೆ ಅನುಕೂಲವಿರಲಿ, ಅನುಕೂಲವಿಲ್ಲದಿರಲಿ, ಎಲ್ಲ ಸಂದರ್ಭಗಳಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಾಗಿ. ಹಾಗಾದ್ರೆ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು? ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ನಿಮ್ಮ ಮನವಂತೆ ನೀವು ಪ್ರಾರ್ಥನೆ ಮಾಡಿ. ನಿಮಗೆ ಏನು ತೋರಿಸ್ತದೋ, ನಿಮ್ಮ ಹೃದಯದಲ್ಲಿ ದೇವರಾತ್ಮನ ಪ್ರೇರಣೆ ಏನು ಹೇಳ್ತೋ ಅದಕ್ಕಾಗಿ ನೀವು ಪ್ರಾರ್ಥಿಸಬೇಕು. ನಿಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಡುತ್ತಾನೆ. ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ. ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಕೇಳ್ತಾರೆ. ನೀವು ನಿಮಗೋಸ್ಕರ ಮಾತ್ರವಲ್ಲ, ಬದಲಾಗಿ ನಿಮ್ಮ ಇತರ ಸದಸ್ಯರಿಗಾಗಿ, ದೇವ ಜನರೆಲ್ಲರಿಗಾಗಿ, ಯಾವುದೇ ವರ್ಗದ, ಧರ್ಮದ, ಮತದ ಜನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ದೇವರು ಆ ಪ್ರಾರ್ಥನೆಯನ್ನು ಕೇಳ್ತಾರೆ. ಬೇಸರಗೊಳ್ಳದೆ, ಯಾವುದೇ ರೀತಿಯಾದಂತಹ ತರವಿಲ್ಲದೆ, ಯಾವುದೇ ರೀತಿಯಾದಂತಹ ಪ್ರಾರ್ಥನೆ ಮಾಡದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಆ ರೀತಿಯಲ್ಲಿ ಇರಬೇಡಿ. ಸದಾ ನೀವು ಪ್ರಾರ್ಥನೆಯಲ್ಲಿ ತೊಡಗಿರಿ. ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ, ಕುಟುಂಬವಾದ ಪ್ರಾರ್ಥನೆಯಲ್ಲಿ, ಸಭೆಯಾಗಿ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ದಾವೀದ ಅರಸನಾನು ಸಹ ಅರಸನಾಗಿ ಆಳ್ವಿಕೆ ನಡೆಸುವಂತ ವೇಳೆಯಲ್ಲಿ ಬಿಡುವು ಇಲ್ಲದಂತ ಸಮಯದಲ್ಲಿ ಸಹ ಆತನು ಎಷ್ಟು ಬಾರಿ ಪ್ರಾರ್ಥನೆ ಮಾಡುತ್ತಿದ್ದ? ದಿನಕ್ಕೆ ತ್ರಿಕಾಲದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಿದ್ದ ಹೇಳಿದೆ. ತ್ರಿಕಾಲ ಎಂಬುದಾಗಿ ಹೇಳುವುದಾದ್ರೆ ಚಳಿಗಾಲ, ಮಳೆಗಾಲ, ಬಿಸಿಲುಗಾಲ ಅಲ್ಲ. ಬೆಳಗಿನ ಹೊತ್ತು, ಮಧ್ಯಾಹ್ನ, ಸಂಜೆ ಹೊತ್ತಿನ ನಂತರ ಮತ್ತು ರಾತ್ರಿ. ಆದ್ರೆ ದಿನಕ್ಕೆ ಕೂಡ ನಮ್ಮ ಮುಸಲ್ಮಾನ್ ಬಾಂಧವರು ಎಷ್ಟಾವಧಿ ಪ್ರಾರ್ಥನೆ ಮಾಡ್ತಾರೆ? ದಿನಕ್ಕೆ 5 ಬಾರಿ ಮಾಡ್ತಾರೆ. ಮುಂಜಾನೆ 5 ಗಂಟೆಗೆ. ನಮಗೆ ದೇವರು ನಿರ್ದಿಷ್ಟವಾದಂತಹ ಸಮಯದಲ್ಲಿ, ನಿರ್ದಿಷ್ಟವಾದಂತಹ ಮಟ್ಟದಲ್ಲಿ ನೀವು ಮಾಡಬೇಕೆಂಬುದಾಗಿ ನಿರ್ಬಂಧ ಏನು ಬೇರಲಿಲ್ಲ. ಯಾವಾಗ ಬೇಕಾದ್ರೂ ನಾವು ಪ್ರಾರ್ಥನೆ ಮಾಡಬಹುದು. ಆದರೆ ಹೆಚ್ಚಾಗಿ ನಾವು ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ದೇವರು ನಮಗೆ. ಹಾಗಾದ್ರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸ್ತಾರ? ದೇವರು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ಕೇಳಿ ನಮಗೆ ಸಹೋದರವನ್ನು ನೀಡ್ತಾರ? ಹೌದು, ಬೇರೆ ನೀಡೇ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಒಂದು ಉದಾಹರಣೆ ನೋಡುವ. ಸಮುವೇಲನ ಮೊದಲನೇ ಗ್ರಂಥ 11ನೇ ವಚನದಿಂದ. ಸಮುವೇಲನ ಮೊದಲನೇ ಗ್ರಂಥ 1ನೇ ಅಧ್ಯಾಯ 11ನೇ ವಚನದ ನಂತರ ಅಲ್ಲಿ ಒಂದು ದೊಡ್ಡ ಅದ್ಭುತ, ದೊಡ್ಡದಾದಂತಹ ಉತ್ತರವನ್ನು ಹನ್ನಳ ಪ್ರಾರ್ಥನೆಗೆ ದೇವರು ಉತ್ತರಿಸುವನಾಗಿದ್ದಾನೆ. ಹನ್ನಳು ಕೇಳುವಂತಹ ಪ್ರಾರ್ಥನೆಗೆ, ಹನ್ನಳು ಮಾಡುವಂತಹ ವಿಜ್ಞಾಪನೆಗೆ ದೇವರು ಏನು ಮಾಡ್ತಾನೆ? ತಕ್ಕ ಉತ್ತರವನ್ನೇ ಆಕೆಯ ಬಯಕೆಯಂತೆ, ಆಕೆಯ ಇಚ್ಛೆಯಂತೆ, ಆಕೆಯ ಆಶೆಯಂತೆ ಹೇಳ್ತಾರೆ. ಹೇಳ್ತಾ ಇದ್ದಾರೆ 11ನೇ ವರ್ಷದಲ್ಲಿ, ಯೆಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ದಾಸಿಯ ದುಃಖವಿದೆ, ದಾಸಿಯಾದಂತ ಹನ್ನಳ ದುಃಖವಿದೆ, ಅದನ್ನು ನೀನು ಪರಾಮರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾಳೆ. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಎಂಬುದಾಗಿ ಕೇಳ್ತಾಳೆ. ಹಾಗಾದ್ರೆ ಆಕೆ ತನ್ನ ಪ್ರಾರ್ಥನೆ ಮಾಡುವಾಗ, ತನಗಾಗಿ ಪ್ರಾರ್ಥನೆ ಮಾಡುವಂತಹ ವೇಳೆಯಲ್ಲಿ ತನ್ನ ದುಃಖವನ್ನು ಪರಾಮರಿಸಬೇಕೆಂಬುದಾಗಿ ಕೇಳಿಕೊಳ್ಳ.
ತನ್ನನ್ನು ತಿರಸ್ಕರಿಸದೆ ದೇವರು ತನ್ನ ಕನಿಕರವನ್ನು ನನ್ನ ಮೇಲೆ ಇಡಲಿ ಎಂಬುದಾಗಿ ಆ ಕನಿಕರ ಬಿಟ್ಟು ನಾನೊಬ್ಬ ಮಗನನ್ನು ಇಷ್ಟವಾಗಿ ಕೇಳ್ತಾಳೆ. ಯಾವುದೋ ಒಂದು ಮಗು ಅಲ್ಲ, ಮಗನನ್ನೇ ಕೊಡು ಎಂಬುದಾಗಿ, ಗಂಡು ಮಗುವನ್ನೇ. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಹಾಗಾದ್ರೆ ಆಕೆ ಹರಕೆ ಏನಾಗಿತ್ತು? ಆಕೆ ಪ್ರಾರ್ಥನೆ ಏನಾಗಿತ್ತು? ತನ್ನ ಕಷ್ಟವನ್ನು ಪರಾಂಬರಿಸಬೇಕೆಂಬುದಾಗಿ, ತನ್ನ ಮೇಲೆ ಕನಿಕರವಿಟ್ಟು ಗಂಡು ಮಗನನ್ನು ಕೊಡಬೇಕು ಎಂಬುದಾಗಿ ಆಕೆ ಬಹಳ ಕಣ್ಣೀರಿನಿಂದ ವ್ಯಥೆಯಿಂದ ಪ್ರಾರ್ಥನೆ ಮಾಡಿದಳು. ದೋಷದಲ್ಲಿರುವಾಗ, ದುಃಖದಲ್ಲಿರುವಾಗ, ಅನಾನುಕೂಲತೆಯಲ್ಲಿರುವಾಗ, ಇಲ್ಲವೇ ಯಾವುದೇ ಸಮಯದಲ್ಲಿ, ಪರಿಸ್ಥಿತಿಯಲ್ಲಿ, ಸಂದರ್ಭಗಳು ನಿಮ್ಮ ಜೀವಿತವು ಇರುವುದಾಗ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಆ ಹನ್ನಳ ಪ್ರಾರ್ಥನೆಗೆ ದೇವರು ಉತ್ತರಿಸ್ತಾನ. 20ನೇ ವಚನ ದಯಮಾಡಿ ಹೋದ್ರೆ, 19ರಿಂದನೇ ಹೋದ್ರೆ, ಅವರು ಮರುದಿನ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನ ಹನ್ನಳನ್ನು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಹಾಗಾದ್ರೆ ವಾಕ್ಯಭಾಗ ಏನ್ ಹೇಳಿದ್ರೆ? ಯೆಹೋವನ ಅನುಗ್ರಹ. ಹಾಗಾದ್ರೆ ದಾಸಿಯಾದಂತ ಹನ್ನಳ ಪ್ರಾರ್ಥನೆಗೆ ದೇವರು ಉತ್ತರಿಸ್ತಾನ. ಹೇಗೆ ಉತ್ತರಿಸ್ತಾನೆ? ಆಕೆ ದುಃಖವನ್ನು ನೀಗಿಸ್ತಾನೆ, ಪರಾಮರಿಸ್ತಾನೆ, ಆಕೆ ಮೇಲೆ ಕನಿಕರ ಬಿಡುತ್ತೆ. ಆ ಮಾಡಿದಂತ ಪ್ರಾರ್ಥನೆಗೆ ದೇವರು ಉತ್ತರವನ್ನು ನೀಡಿ ಅನುಗ್ರಹವನ್ನು ಆಕೆಗೆ ಅನುಗ್ರಹಿಸುವಾಗ ಆಕೆ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಇರುತ್ತಾಳೆ. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ಎಂಬುದಾಗಿ. ಹಾಗಾದ್ರೆ ಯೆಹೋವನನ್ನು ಬೇಡಿ ಪಡೆಕೊಂಡೆನು ಎಂಬುದಾಗಿ. ಇನ್ನು ಹಲವು ಉದಾಹರಣೆಗಳನ್ನು ನೀವು ಬೈಬಲ್ ನಲ್ಲಿ ನೋಡುವಾಗ ದೇವರು ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಕೇಳಿ ಉತ್ತರವನ್ನು ನೀಡಿದ್ದಾನೆ ಪ್ರಿಯರೇ. ಹಾಗಾದ್ರೆ ನಮಗೆ ಉತ್ತರ ಪ್ರಶ್ನೆ ನಮಗೆ ಬಂದರೆ, ದೇವರ ಪ್ರಾರ್ಥನೆಗೆ ಉತ್ತರಿಸ್ತಾನೆ ಎಂಬುದಾಗಿ ಸಂಶಯ ಬಂದರೆ ನಿಜಕ್ಕೂ ಆತನು ಉತ್ತರಿಸ್ತಾನೆ ಎಂಬುದಕ್ಕೆ ವಾಕ್ಯಭಾಗ ನಮಗೆ ಉತ್ತರವನ್ನು ನೀಡುತ್ತದೆ. ಆದರೆ ಲೂಕನ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಲೂಕ 18:7 ಯೇಸು ಸ್ವಾಮಿ ಹೇಳ್ತಾನೆ, ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು, ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳು ಹಗಲು ರಾತ್ರಿ ದಿನಂಪ್ರತಿ ವರ್ಷದಿಂದ ವರ್ಷಕ್ಕೆ ಮಾಡುತ್ತಲೇ ಬರುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸ್ತಾನೆ. ಆ ಸಮಯದಲ್ಲಿ ನಮ್ಗೆ ಏನಿರಬೇಕು? ನಮಗೆ ತಾಳ್ಮೆ ಇರಬೇಕು. ದೇವರ ಉತ್ತರಕ್ಕಾಗಿ, ದೇವರ ಸಮಯಕ್ಕಾಗಿ ನಾವು ತಾಳ್ಮೆಯಿಂದ ದೇವರ ಉತ್ತರಕ್ಕಾಗಿ, ದೇವರ ಸಮಯಕ್ಕಾಗಿ ನಾವು ಕಾಯ್ದುಕೊಂಡಿರಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಪರೀಕ್ಷೆಯ ಕೊಠಡಿಯಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಂತಹ ಶಿಕ್ಷಕರು ಏನ್ ಮಾಡ್ತಾರೆ? ನಿಶ್ಶಬ್ದವಾಗಿರ್ತಾರೆ. ಯಾರು ಹೇಳ್ಕೊಡ್ತಾರ? ಹೇಳ್ಕೊಡೋದ ಬೇರೆ ವಿಷಯ. ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ನಮಗೆ ಒಂದು ತಾಳ್ಮೆಯ ಪರೀಕ್ಷೆ, ನಮ್ಮ ಜ್ಞಾನದ ಪರೀಕ್ಷೆ, ನಮ್ಮ ಸಾಮರ್ಥ್ಯದ ಪರೀಕ್ಷೆ, ನಾವು ಹೇಗೆ ಉತ್ತರಿಸಿರುವಂತ ಪರೀಕ್ಷೆ. ಹಾಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಉಂಟಾಗ್ತದೆ, ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಉಂಟಾಗ್ತದೆ. ನಾವು ಚಂದವಾಗಿ ಸರಿಯಾದ ಉತ್ತರವನ್ನು ಬರೆದ್ರೆ ಒಳ್ಳೆಯ ಫಲಿತಾಂಶ, ಇಲ್ಲದಿದ್ರೆ ನಕಾರಾತ್ಮಕವಾಗಿ ನಾವು ತೇರ್ಗಡೆಗೊಳ್ಳುವುದಕ್ಕೆ ಸಾಧ್ಯವಿರುವುದಿಲ್ಲ, ಒಳ್ಳೆಯ ಅಂಕಗಳನ್ನು ಪಡೆಯುವುದಕ್ಕೆ ನಾವು ಸಾಧ್ಯ. ಹಾಗೆಯೇ ನಮ್ಮ ನಂಬಿಕೆಯ ಪರೀಕ್ಷೆ ಆಗುವಾಗ, ನಮ್ಮ ತಾಳ್ಮೆಯ ಪರೀಕ್ಷಿಸಲ್ಪಡುವಾಗ ದೇವರ ಮೇಲೆ ನಾವು ವಿಶ್ವಾಸ ಕಳೆದುಕೊಳ್ಳಬೇಕು, ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಕು, ದೇವರ ಮೇಲೆ ನಿರೀಕ್ಷೆ ಇಡುವುದನ್ನು ಕಳೆದುಕೊಳ್ಳಬೇಡಿ, ದುರುಗಬೇಡಿ, ಆತನ ಪಡಬೇಡಿ. ಯಾಕಂದ್ರೆ ದೇವರು ಈ ಹೊತ್ತು ಉತ್ತರಿಸದಿದ್ದರೆ ನಿಮ್ಮ ಪ್ರಾರ್ಥನೆಗಳು ದಿನದಿಂದ ದಿನಕ್ಕೆ ಕೂಡಿಸಲ್ಪಡುತ್ತಾ ಹೋಗ್ತದೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸದಿದ್ದರೆ ನಾಳಿನ ಪ್ರಾರ್ಥನೆಯೂ ಸಹ ಹಿಂದಿನ ದಿನಕ್ಕೆ ಅದು ಕೂಡಿಸಲ್ಪಡುತ್ತದೆ. ಈ ವರ್ಷ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡದಿದ್ದರೆ ಮುಂದಿನ ವರ್ಷ ಮಾಡುವಂತಹ ಪ್ರಾರ್ಥನೆಗಳು, ಈ ವರ್ಷ ಮಾಡಿದಂತಹ ಪ್ರಾರ್ಥನೆಗಳು, 2 ವರ್ಷದ ಪ್ರಾರ್ಥನೆಗಳು ಕೂಡಿಸಲ್ಪಟ್ಟು ನೀವು ಊಹಿಸಲಾಗದಂತಹ, ನೀವು ಬಯಸಲಿರುವಂತಹ ಅದ್ಭುತಗಳನ್ನು, ಮಹತ್ವಗಳನ್ನು, ಆಶೀರ್ವಾದವನ್ನು ದೇವರು ನೀಡ್ತಾರೆ. ಯಾಕಂದ್ರೆ ವಾಕ್ಯಭಾಗದಲ್ಲಿ ದೇವರು ತನ್ನ ಮಗನಾದ ಯೇಸು ಸ್ವಾಮಿ ಮೂಲಕವಾಗಿ ತಿಳಿಸಿದ್ದಾನೆ. ದೇವರಾದುಕೊಂಡು ಹಗಲು ರಾತ್ರಿ ಮೊರೆಯಿಡುವಾಗ ತಡ ಮಾಡದ ಉತ್ತರಿಸದೆ
ತಡ ಮಾಡ್ತಾನೆ. ಆ ತಡ ಎನ್ನುವಂಥದ್ದು ನಮ್ಮ ನಂಬಿಕೆಯ ಪರೀಕ್ಷೆ ಇರುತ್ತೆ, ನಮ್ಮ ತಾಳ್ಮೆಯ ಪರೀಕ್ಷೆ ಇರುತ್ತೆ. ದೇವರ ಮೇಲಿನ ವಿಶ್ವಾಸ ಭರವಸೆಯನ್ನು ನಮಗೆ ಪರೀಕ್ಷೆ ಮಾಡ್ತೇವೆ. ನಾವು ಆತುರದಿಂದ ದೇವರನ್ನು ಕೈಬಿಟ್ಟೇವಾ, ದೇವರನ್ನು ತಿರಸ್ಕರಿಸ್ತೇವಾ, ಅಥವಾ ದೇವರ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ತೇವೆ ಎಂಬುದಾಗಿ ಪರೀಕ್ಷೆ ಮಾಡುವಾಗ ಯಾವುದೇ ಕಾರಣಕ್ಕೂ ದೇವರ ಮೇಲೆ ನಂಬಿಕೆ ಇರುವುದನ್ನು ಬಿಟ್ಟು ಬಿಡಬೇಡಿ. ದೇವರ ಮೇಲಿನ ವಿಶ್ವಾಸವನ್ನು ಬಿಟ್ಟು ಬಿಡಬೇಡಿ. ತಾಳ್ಮೆಯಿಂದ ಇರಬೇಡಿ. ಯಾಕಂದ್ರೆ ನಿಮ್ಮ ಒಂದು ತಿಂಗಳ ಸಂಬಳ ಬರಬೇಕಾದ್ರೆ ನೀವು 31 ದಿನ 30 ದಿನ ಕಾಯಬೇಕು. ನೀವು ಡಿಗ್ರಿ ಹೋಲ್ಡರ್ ಪದವಿ ಆಗಬೇಕಾದ್ರೆ 15 ವರ್ಷ ಕಾಯಬೇಕು. ನಿಮಗೆ ಪ್ರಮೋಷನ್ಗಳು ನಿಮ್ಮ ಉದ್ಯೋಗದಲ್ಲಿ ಸಿಗಬೇಕಾದ್ರೆ ನಿಮಗೆ 6 ತಿಂಗಳು 1 ವರ್ಷ 4 ವರ್ಷ ಕಾಯಬೇಕು. ಆ ಸಂದರ್ಭದಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಉತ್ತಮವಾದಂತಹ ವರ್ತನೆಗಳು, ಸ್ವಭಾವಗಳು, ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಎಲ್ಲವೂ ಸಹ ಪರಿಗಣಿಸಲ್ಪಟ್ಟು ಅನಂತರ ನಿಮಗೆ ಉತ್ತಮ ಸಂಬಳ ಹೆಚ್ಚಾಗುವಂತಾಗುತ್ತದೆ, ನಿಮ್ಮ ಆದಾಯ ಹೆಚ್ಚಾಗ್ತದೆ, ಪ್ರಮೋಷನ್ಗಳು ದೊರೆಯುತ್ತದೆ. ನೀವು ದಿನಕ್ಕೆ ನಿಮ್ಮ ಪ್ರಯತ್ನಗಳನ್ನು ಆ ಒಂದು ಕಾರ್ಯದಲ್ಲಿ ಹೆಚ್ಚಾಗಿ ಮಾಡುವಾಗ ಅತ್ಯುನ್ನತವಾದಂತಹ ಫಲಿತಾಂಶವನ್ನು ನೀವು ನೋಡ್ತಿದ್ದಾರೆ. ಹೇಳಿ, ದೇವರು ಸಹ ತನ್ನ ಭಕ್ತರ ನಂಬಿಕೆಯನ್ನು, ವಿಶ್ವಾಸವನ್ನು, ನಿರೀಕ್ಷೆಯನ್ನು, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಹಾಗಾದ್ರೆ ಯಾರ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ, ಯಾರ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ ಎಂಬುದಾಗಿ ನಾವು ಮತ್ತೊಂದು ಪ್ರಶ್ನೆ ಮಾಡಿಕೊಂಡ್ರೆ, ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವರ್ಷದಲ್ಲಿ ಉತ್ತರಿಸ್ತಾರೆ. ಯೋಹಾನ 9:31ನೇ ವರ್ಷದಲ್ಲಿ ದೇವರು ಯೇಸುಸ್ವಾಮಿ ಮೂಲಕವಾಗಿ ಉತ್ತರಿಸ್ತಾರೆ. ದೇವರು ಕೇಳುವುದಿಲ್ಲ, ಯಾವನ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವರ ಪ್ರಾರ್ಥನೆ ಕೇಳುತ್ತಾನೆಂದು ಬರೆದು. ಆದರೆ ಒಮ್ಮೆ ನಮ್ಮ ಪ್ರಾರ್ಥನೆ ಯಾಕೆ ಉತ್ತರಿಸಲಿಲ್ಲ, ಯಾಕೆ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳಿದೆ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳಿಲ್ಲ. ಭಯಭಕ್ತಿ ನಾವು ಪ್ರಾರ್ಥನೆ ಮಾಡಿ ಅದು ವರ್ಷಗಳ ನಂತರ ನಮಗೆ ಉತ್ತರಿಸಲಿಲ್ಲ. ಭಯಭಕ್ತಿಯನ್ನು ಪ್ರಾರ್ಥನೆ ಮಾಡಿ, ಅದರೊಂದಿಗೆ ದೇವರ ಚಿತ್ತದಂತೆ ನೀವು ನಡೀತಾ ಇಲ್ಲ, ದೇವರ ಚಿತ್ತದಂತೆ ನೀವು ನಡೀತಾ ಇಲ್ಲ. ಯೋಹಾನ 15:7 ಏನ್ ಹೇಳ್ತಾರೆ? ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 7ನೇ ವರ್ಷದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ನೀವು ಏನು ಬೇಕಾದ್ರೂ ಕೇಳಿಕೊಳ್ಳಿ, ಅದು ನಿಮಗೆ ಬರುವುದು. ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ತಟ್ಟಿರಿ ತೆರೆಯುವುದು, ಬೇಡಿಕೊಳ್ಳು ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾ ಇಲ್ಲ? ನಾವು ಭಯಭಕ್ತಿಯಿಂದ ಜೀವಿಸ್ತಾ ಇಲ್ಲ. ಯಾಕೆ ನಮ್ಮ ಪ್ರಾರ್ಥನೆಗಳು ದೇವರು ಕೇಳುವುದಿಲ್ಲ? ನಾವು ದೇವರ ಚಿತ್ತವನ್ನು ನೆರವೇರಿಸ್ತಾ ಇಲ್ಲ. ನಾವು ದೇವರ ವಾಕ್ಯವನ್ನು ಕೇಳದಿರುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಮಾತುಗಳನ್ನು ಕೇಳುವುದಿಲ್ಲ. ದೇವರ ಮಾತು ನಾವು ಯಾವಾಗ ಕೇಳುವುದಿಲ್ಲವೋ ಆಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುವುದಿಲ್ಲ. ದೇವರ ಮಾತನ್ನು ನಾವು ಯಾವಾಗ ತಿರಸ್ಕರಿಸ್ತೇವೋ ನಮ್ಮ ಪ್ರಾರ್ಥನೆಗಳನ್ನು ದೇವರು ತಿರಸ್ಕರಿಸ್ತಾನೆ. ದೇವರ ಮಾತಿಗೆ ನಾವು ಯಾವಾಗ ಚಿತ್ತಕ್ಕೆ ಒಳಪಡುವುದಿಲ್ಲ, ಆತನ ಚಿತ್ತಕ್ಕೆ ನಾವು ವಿಧೇಯರಾಗುವುದಿಲ್ಲ, ಆಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ. ನಮ್ಮ ಅಗತ್ಯಗಳನ್ನು ಆತನು ಸ್ಪಂದಿಸುವುದಿಲ್ಲ, ನಮಗೆ ಬೇಕಾದವುಗಳನ್ನು ಆತನು ಒದಗಿಸುವುದಿಲ್ಲ, ಆತನು ನಮಗೆ ಅದ್ಭುತಗಳನ್ನು ಮಹತ್ವಗಳನ್ನು ನಮಗೆ ಮಾಡುವುದಿಲ್ಲ. ಯಾಕೆ? ನಾವು ಭಯಭಕ್ತಿಯಿಂದ ಜೀವಿಸಿಲ್ಲ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯುತ್ತಾ ಇಲ್ಲ. ದೇವರ ವಾಕ್ಯವನ್ನು ಪರೀಕ್ಷಿಸಬಾರದು, ದೇವರ ವಾಕ್ಯವನ್ನು ನಾವು ಸಂಶಯ ಪಡಬಾರದು. ದೇವರ ವಾಕ್ಯ, ದೇವರ ಮಾತು ಯಾವುದು ಒಂದೇ, ಅದು ಹೇಗಿದೆಯೋ ಹಾಗೆ ನಡೀಬೇಕು, ಹೇಗಿದೆಯೋ ಹಾಗೆ ಇರಬೇಕು. ಅದಕ್ಕೆ ವಿರುದ್ಧವಾಗಿ ನಿಂತರೆ ನಮ್ಮ ಅಗತ್ಯಗಳನ್ನು ದೇವರು ಪೂರೈಸುವುದಿಲ್ಲ, ನಮ್ಮ ಚಿತ್ತವನ್ನು, ನಮ್ಮ ಆಶಯಗಳನ್ನು ನೆರವೇರಿಸುವುದಿಲ್ಲ. ದೇವರ ಚಿತ್ತದಂತೆ, ದೇವರ ಮಾತಿನಿಂದ ನಡೆದಂತಹ ಹನ್ನೆರಡಿಗೆ ಗಂಡು ಮಗು ಬೇಕು ಎಂಬುದಾಗಿ ಆಕೆ ಬೇಡಿಕೊಂಡಾಗ ಏನನ್ನು ಕೊಡ್ತಾನೆ? ಗಂಡು ಮಗನೇ ಕೊಟ್ಟಿದ್ದು. ನಮಗೆ ಕೆಲವೊಮ್ಮೆ ಒಂದು ವೇಳೆ ನಾವು ಗಂಡು ಮಗು ಕೇಳಿ ಹೆಣ್ಣು ಮಗು ಕೊಟ್ಟರೆ ಏನಾಗ್ತದೆ? ದೇವರ ಚಿತ್ತ ಅದೆಲ್ಲ ಆಗಲ್ಲ. ನನಗೆ ಇವತ್ತು ಸಂಬಳ ಹೆಚ್ಚಾಗಬೇಕು ಅಂತ ನಾನು ಬಯಸಿ ನಾನು ಕೆಲಸ ಮಾಡಿದ್ರೆ ನನಗೆ ಕೆಲಸ ಹೋಗುತ್ತದೆ, ದೇವರ ಚಿತ್ತ ಅದಲ್ಲ. ನಾನು ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋಗ್ತಾ ಇದೆ, ಆದ್ರೆ ನನ್ನ ತಪ್ಪಿನಿಂದ ನಾನು ಅಪಾಯವನ್ನು ಬರಮಾಡಿಕೊಂಡ್ರೆ ಅದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಏನು? ವಾಕ್ಯದ ಪ್ರಕಾರ ನಡೆಯಿರಿ. ಯಾಕೋಬ 1ನೇ ಅಧ್ಯಾಯದಲ್ಲಿ ವಾಕ್ಯದ ಪ್ರಕಾರ ನೀವು ನಡೆಯಿರಿ, ಜೀವಿಸಿರಿ.
ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳಬೇಡಿ ಎಂಬುದಾಗಿ ಮೌನವಾಗಿ ಹೇಳಿದರೆ ಆದರೆ ನಾವು ದೇವರ ಚಿತ್ತಕ್ಕೆ ವಿರೋಧವಾಗಿ ನಿಂತು ದೇವರ ಚಿತ್ತಕ್ಕೆ ಅವಿಧೇಯರಾಗಿ ದೇವರ ಮಾತನ್ನು ತಿರಸ್ಕರಿಸಿ ದೇವರ ಮಾತುಗಳನ್ನು ಕೇಳದೆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸದೆ ಭಯಭಕ್ತಿ ಇಲ್ಲದವರಾಗಿ ದೇವರ ನಿಷ್ಠೆ ಪ್ರಾಮಾಣಿಕತೆ ಇಲ್ಲದವರಾಗಿ ನಾವು ಎಷ್ಟೇ ಮನದಾಗಿ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ನಾವು ಉಪವಾಸದ ಪ್ರಾರ್ಥನೆ ಮಾಡಿದ್ರು, ದೇವರು ನಾವು ಪ್ರಾರ್ಥನೆಗಳಿಗೆ ಉತ್ತರಿಸಿದರು. ನನ್ನ ಜೀವನದಲ್ಲಿ ನಡೆದಂತ ಉದಾಹರಣೆ ಹೇಳಿದರೆ ಒಂದು ಹಿಂದೂ ಮಗು ಹುಟ್ಟಿ 4 ದಿನ ಆಗಿತ್ತು. ಹಿಂದೂ ಧರ್ಮಕ್ಕೆ ಸೇರಿದಂತ ಒಂದು ಮಗು. ನನಗೆ ನನ್ನ ಸಮಯವೊಮ್ಮೆ ನನಗೆ ಕರೆ ಮಾಡಿ ಎಲ್ಲ ಈ ರೀತಿ ಮಗುವಿಗೆ ಹಾರ್ಟ್ ಅಲ್ಲಿ ತೂತಾಗಿದೆ ಹಾರ್ಟಲ್ಲಿ ತೂತಾಗಿದೆ. ಶನಿವಾರ ನಾನು ಪ್ರಾರ್ಥನೆ ಮಾಡಿದ್ದು, ಸೋಮವಾರ ಮಂಗಳವಾರ ಸ್ಕ್ಯಾನ್ಗೋಸ್ಕರವಾಗಿ ಜಯದೇವ ಹಾಸ್ಪಿಟಲ್ಗೆ ಆ ಮಗುವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಆಪರೇಷನ್ ಮಾಡಬೇಕೆಂಬುದಾಗಿದೆ. 4 ದಿನ ಹುಟ್ಟಿ 4 ದಿನ ಆಗಿದ್ದಂತ ಮಗು ಆಪರೇಷನ್ ಮಾಡಬೇಕಾಗಿದೆ. ಅವರನ್ನ ಕರೆದು ಪ್ರಾರ್ಥನೆ ಮಾಡಿದ್ರೆ ನಾನು ಅಲ್ಲಿದ್ದಂತಹ ಆ ದೇವಸ್ಥಾನಕ್ಕೆ ಹೇಳಿದೆ, ನಂಬಿಕೆ ಹೇಳ್ರಿ ಯೇಸು ಸ್ವಾಮಿ ಮೇಲೆ, ನಮ್ಮ ದೇವರ ಮೇಲೆ ನಿಜಕ್ಕೂ ನಿಮಗೆ ಅದ್ಭುತ ಆಗ್ತದೆ, ನಿಮಗೆ ದೇವರು ಮಹತ್ವವನ್ನು ಮಳೆ ಮಾಡ್ತಾನೆ ಎಂಬುದಾಗಿ ಹೇಳಿದೆ. ಖಂಡಿತ ಸ್ವಾಮಿ ನಾವು ನಂಬ್ತೇವೆ, ಯೇಸುವನ್ನು ನಂಬ್ತೇವೆ, ಯೇಸು ನಮ್ಮ ಪ್ರಭು ನಮ್ಮ ರಕ್ಷಕ ಎಂಬುದಾಗಿ ಹೇಳಿದೆ. ನಿಜಕ್ಕೂ ನೀವು ನಂಬುದಾದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮ ಮಗುವನ್ನು ಕಾಪಾಡ್ತಾರೆ. ನಾನು ಅವರ ಮನೆಯಿಂದ ಎಣ್ಣೆಯನ್ನು ತರಿಸಿ ಆ ಎಣ್ಣೆಯನ್ನು ಪ್ರಾರ್ಥನೆ ಮಾಡಿ ಆ ಎಣ್ಣೆಯನ್ನು ಆ ಮಗುವಿನ ಹೃದಯಕ್ಕೆ ಹಚ್ಚಿ ಆ ಹಣೆ ಮೇಲೆ ನಾನು ಶಿಲುಬೆ ಗುರುತನ್ನು ಮುದ್ರಿಸಿ ನಾನು ಪ್ರಾರ್ಥನೆ ಮಾಡಿದೆ. ಮಂಗಳವಾರ ಅವರು ಹೋಗಿ ಸ್ಕ್ಯಾನಿಂಗ್ಗೆ ಹೋದಂತ ವೇಳೆಯಲ್ಲಿ ವೈದ್ಯರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಹೇಳಿದಂತೆ ಈ ಮಗುವಿಗೆ ಆಪರೇಷನ್ ಬೇಡ ಆಗಿದೆ. ಕೂಡಲೇ ಅವರು ಅಲ್ಲಿಂದ ನನಗೆ ಜಯದೇವ ಆಸ್ಪತ್ರೆಯಿಂದ ನನಗೆ ನನ್ನ ನಂಬರ್ ತೆಗೆದುಕೊಂಡು ಕರೆ ಮಾಡಿದ್ರು. ಸ್ವಾಮಿ ನೀವು ಮಾಡಿದಂಥ ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ನಮ್ಮ ಅಗತ್ಯಗಳನ್ನು ಪೂರೈಸಿ ಆಪರೇಷನ್ ಆಗಿ ಒಂದು ದಿನ ಅವರು ನನ್ನ ಆಹ್ವಾನ ಮಾಡಿ ಅವರು ನನಗೆ ಕರೆಸಿದ್ರು. ಅದು ಕೂಡ ಶನಿವಾರ ಆಗಿತ್ತು. ಭಾನುವಾರ ಅವರು ಹೆಸರಿಡುವಂತಹ ನಾಮಕರಣ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ನಾನು ಅವರ ಕೆಲವರು ಬಂಧುಗಳೊಂದಿಗೆ ಮಾತನಾಡುವುದಕ್ಕೆ ನನ್ನ ನಾಮಕರಣ ಇದೆ, ಲಾ ಅಕ್ಷರದಿಂದ ಹೆಸರು ಬೇಕಾಗಿದೆ. ನಾನು ಅವರಿಗೆ ಒಂದು ಸಲಹೆ ಕೊಟ್ಟೆ, ತೆಗೆದುಕೊಳ್ಳಿ ಬಿಡುವುದರ ಅಂತ ಹೇಳಿದೆ. ಆ ಮಗು ಪ್ರಾರ್ಥನೆಯಿಂದ ಉಳಿದಿದೆ, ಅದಕ್ಕೆ ಅದು ಗಂಡು ಮಗುವುದು. ಪ್ರಾರ್ಥನೆಯಿಂದ ಉಳಿದಿದ್ದರಿಂದ, ದೇವರ ಅದ್ಭುತದಿಂದ ಉಳಿದಿದ್ದರಿಂದ ಪ್ರಾರ್ಥನೆ ಎಂಬುದಾಗಿ ಆ ಮಗುವಿಗೆ ಹೆಸರಿಡಲಿ ಅಂತ ಹೇಳಿ. ಇಲ್ಲ ಸ್ವಾಮಿ, ನಾವು ಲಕ್ಷ್ಯ ಎಂಬುದಾಗಿ ಲಾಗಿನ ಬರಬೇಕು, ಲಕ್ಷ್ಯ ಎಂಬುದಾಗಿ ನಾವು ಇಡ್ತೀವಿ ಎಂಬುದಾಗಿ ನಾನು ಹೇಳಿದೆ. ಲಕ್ಷ್ಯ ನಿಮ್ಮ ಪ್ರಕಾರ ಏನಾದ್ರು ಇಟ್ಕೊಳ್ಳಿ, ಲಕ್ಷ್ಯ ಜೊತೆಗೆ ಈ ಪ್ರಾರ್ಥನೆಯನ್ನು ಸೇರಿಸಿ ಅಂತ ಹೇಳಿ ಲಕ್ಷ್ಯ ಪ್ರಾರ್ಥನೆ ಎಂಬುದಾಗಿ ಆ ಮಗುವಿಗೆ ಹೆಸರಿಡಲಿ ಎಂಬುದಾಗಿ ನಿಜಕ್ಕೂ ಆ ಮಗುವಿಗೆ ಲಕ್ಷ್ಯ ಪ್ರಾರ್ಥನೆ ಎಂಬುದಾಗಿ ಹೆಸರಿಲ್ಲ. ಹಾಗಾದ್ರೆ ನೀವು ಭಯದಿಂದ, ಭಕ್ತಿಯಿಂದ, ನಿಷ್ಠೆ, ಪ್ರಾಮಾಣಿಕದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸಗಳಿಗೆ ಪ್ರಾರ್ಥಿಸುವಾಗ ದೇವರು ಪ್ರಾರ್ಥನೆ ಉತ್ತರಿಸಲಿಲ್ಲ. ನನ್ನ ಪ್ರಾರ್ಥನೆಗೆ ಮಾತ್ರ ಅಲ್ಲ, ನಿಮ್ಮ ಪ್ರಾರ್ಥನೆ ದೇವರು ಉತ್ತರಿಸ್ತಾನೆ. ನಿಮ್ಮ ಜೀವಿತ ದೇವರ ವಾಕ್ಯದ ಪ್ರಕಾರ ಇರಲಿ, ನಿಮ್ಮ ಬದುಕು ದೇವರ ಮಾತಿನ ಅನುಸಾರವಾಗಿರಲಿ, ನಿಮ್ಮ ಜೀವನ ದೇವರ ವಾಕ್ಯದ ಆಧಾರದ ಮೇಲೆ ಇರುವುದಾದರೆ ನಿಮ್ಮ ಪ್ರಾರ್ಥನೆಗೂ ಸಹ ದೇವರು ಉತ್ತರಿಸ್ತಾನೆ. ನಿಮ್ಮ ಪ್ರಾರ್ಥನೆಗಳು ದೇವರು ಕಿವಿಗೊಂಡು ಕೇಳ್ತಾರೆ. ನೀವು ಯಾವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದರೂ ನಿಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾರೆ. ಹಾಗಾದ್ರೆ ಪ್ರಾರ್ಥನೆ ನಮ್ಮ ಬದುಕಿನಲ್ಲಿ ಮಹತ್ತರವಾದಂತಹ ಪ್ರಾರ್ಥನೆಯ ಸಮಯ ಅದು ವಹಿಸ್ತದೆ. ಹೀಗಿರುವಲ್ಲಿ ಪ್ರಾರ್ಥನೆಯನ್ನು ನಾವು ಲಘು ಮನಸ್ಸಿನಿಂದ, ಅವಿವೇಕದಿಂದ ನಾವು ಯಾವುದನ್ನು ಮಾಡಬಾರದು. ಪ್ರಾರ್ಥನೆಯನ್ನು ಅದಕ್ಕಾಗಿ ಹೇಳ್ತಿದ್ದೆ, ನಾವು ಇಲ್ಲಿ ಪ್ರಾರ್ಥನೆ ಮಾಡುವ ವೇಳೆ ಕಾಣಿಕೆ ಸಂದರ್ಭದಲ್ಲಿ ದಯಮಾಡಿ ನಿಶ್ಚಿತವಾಗಿರಲಿಲ್ಲ. ಅದು ನಿಮ್ಮ ಭಯಭಕ್ತಿಯನ್ನು ತೋರಿಸ್ತದೆ, ಶ್ರದ್ಧೆಯನ್ನು ತೋರಿಸ್ತದೆ, ನೀವು ಕೊಡುವಂತಹ ಗೌರವವನ್ನು ತೋರಿಸ್ತದೆ, ದೇವರಿಗೆ ನೀವು ತೋರಿಸುವಂತಹ ನಿಷ್ಠೆಯನ್ನು ತೋರಿಸ್ತದೆ, ಪ್ರಾಮಾಣಿಕತೆಯನ್ನು ತೋರಿಸ್ತದೆ. ಎಲ್ಲೇ ಪ್ರಾರ್ಥನೆ ನಡೆಯುವ ವೇಳೆ ನಾವು ಯಾಕೆ ನಿಶ್ಚಿತವಾಗಿರ್ತದೆ, ಯಾಕೆ ನಾವು ಕೈಗೊಳಿಸ್ತೇವೆ, ಯಾಕೆ ನಾವು ದೇವರ ಕಡೆ ನಮ್ಮ ಗಮನವನ್ನು ಹರಿಸ್ತೇವೆ ಎಂಬುದಾಗಿ ನೋಡುವಾಗ ನಾವು ಪ್ರಾರ್ಥನೆ ಮಾಡುವಂತ ಮನುಷ್ಯನ ಸಂಗಡ ಅಲ್ಲ, ದೇವರ ನಾವು ಪ್ರಾರ್ಥಿಸುವಾಗ ದೇವರ ಪ್ರಾರ್ಥನೆಗಳನ್ನು ಕೇಳ್ತಾರೆ. ನೀವು ಫೋನ್ ಮಾಡುವಾಗ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಏನಾಗ್ತದೆ, ಮಾತು ಕೇಳುವುದಿಲ್ಲ. ಮಾತು ಕೇಳದಿದ್ರೆ ನಿಮ್ಮ ಸಂಭಾಷಣೆ ಪೂರ್ತಿ ಆಗುವುದಿಲ್ಲ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ನೀವು ಪ್ರಾರ್ಥನೆ ಮಾಡುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ ನಮ್ಮ ಪ್ರಾರ್ಥನೆ ದೇವರಿಗೆ ಡಿಸ್ಟರ್ಬ್ ಮಾಡಿದ ಹಾಗಾಗಿ ನಮ್ಮ ಪ್ರಾರ್ಥನೆ ಸಮಯವನ್ನು ಹೆಚ್ಚಿಸಬೇಕಾಗಿದೆ.
ಇಂದಿನ ಜಗತ್ತು ಸ್ಮಾರ್ಟ್ ಫೋನ್ ಜಗತ್ತು, ತಾಂತ್ರಿಕ ಜಗತ್ತು, ಇಲ್ಲವೇ ವೈವಿಧ್ಯಮಯವಾದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಲೌಕಿಕವಾಗಿ ನಾವು ಹೆಚ್ಚು ಸಮಯವನ್ನು ಲೌಕಿಕವಾಗಿ ಕಳೆಯುವಂತಹ ವೇಳೆಯಲ್ಲಿ ಪ್ರಾರ್ಥನೆ ನಾವು ಹೆಚ್ಚು ಸಮಯವನ್ನು ನೀಡ್ತಾರೆ. ವೈಯಕ್ತಿಕವಾಗಿ ನಾವು ಪ್ರಾರ್ಥನೆಗೆ ಸಮಯ ನೀಡ್ತಾರೆ. ಕುಟುಂಬವಾಗಿ ನಾವು ಮಾಡಬೇಕಾದಂತಹ ಪ್ರಾರ್ಥನೆಗಳಿಗೆ ನಾವು ಸಮಯ ನೀಡ್ತಾರೆ. ಉಪವಾಸವಾಗಿ ನಾವು ಮಾಡುವಂತಹ ಸಮಯ ನಾವು ಮರೆತಿದ್ದೇವೆ. ಎಲ್ಲ ರೀತಿಯಾದಂತಹ ಮರೆತಿರುವಂತಹ ಸಂದರ್ಭ, ದೇವರನ್ನು ತಿರಸ್ಕರಿಸಿದಂತಹ ಸಂದರ್ಭ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇಲ್ಲ. ಕೆಲವೊಮ್ಮೆ ನಮ್ಮ ಉತ್ತರಕ್ಕೆ ತದ್ವಿರುದ್ಧವಾಗಿ ಬರುವಂತಹ ಫಲಿತಾಂಶಗಳು ಕೂಡ ಇರುತ್ತವೆ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ಉತ್ತರಿಸದೇ ಸಹ ಇರುವಂತಹ ಇರುತ್ತವೆ. ಹಾಗಾಗಿ ನಾವು ಎಲ್ಲ ಸಮಯಗಳಲ್ಲಿ ಬೇಸರಗೊಳ್ಳದೆ ನಾವು ಯಾವಾಗಲೂ ದೇವರಿಗಾಗಿ, ದೇವರ ಸಮಕ್ಷಮದಲ್ಲಿ ಆಗಲಿ, ಮನೆಯಲ್ಲಾಗಲಿ, ನಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ, ಯಾವುದೇ ಸ್ಥಳದಲ್ಲಾಗಲಿ ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಅಗತ್ಯವಿದೆ. ಪ್ರಾರ್ಥನೆಯ ಜೀವಿತ ನಮ್ಮ ಬದುಕಿನಲ್ಲಿ ಹೆಚ್ಚಾಗಬೇಕು. ಪ್ರಾರ್ಥನೆಯ ಸಂದರ್ಭಗಳು ನಮ್ಮ ಬದುಕಿನಲ್ಲಿ ಹೆಚ್ಚಾಗಬೇಕು. ಇಂದು ಅನೇಕ ಹಿಂದೂ ಮಕ್ಕಳು ಕೆಲವೇ ಬೇರೆ ಧರ್ಮಕ್ಕೆ ಸೇರಿದವರು ಪ್ರಾರ್ಥನೆ ಮಾಡುವುದಕ್ಕೆ ಆಯ್ಕೆ ಬರ್ತಾರೆ. ಅವರಿಗೆ ಕೆಲವೊಮ್ಮೆ ಕೂಡಲೇ ಉತ್ತರಿಸುತ್ತಾರೆ. ಆದರೆ ಕ್ರೈಸ್ತಿಯ ಭಕ್ತರಾಗಿರುವವರಿಗೆ ಉತ್ತರಿಸುವುದೇನೋ ಗೊತ್ತಿಲ್ಲ. ಯಾಕಂದ್ರೆ ನಿಜಕ್ಕೂ ನಾವು ಭಯಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಪ್ರಶ್ನೆ, ನಾವು ದೇವರ ಚಿತ್ರದಲ್ಲಿ ನಡೀತಾ ಇದ್ದೇವೆ ಪ್ರಶ್ನೆ, ನಾವು ದೇವರ ಚಿತ್ರಕ್ಕೆ ಹೇಗಾಗಿದ್ದೇವ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತದೆ. ನಿಮ್ಮ ಬದುಕಿನಲ್ಲಿ ಪ್ರಾರ್ಥನಾ ಸಮಯಗಳು ಹೆಚ್ಚಾಗಲಿ. ನಿಮ್ಮ ಬದುಕಿನಲ್ಲಿ ಭಯಭಕ್ತಿಯಿಂದ ನೀವು ಪ್ರಾರ್ಥಿಸುವುದಕ್ಕೆ ಮುಂದುವರಿಸಿ. ಈ ವಾಕ್ಯದ ಪ್ರಕಾರ ನೀವು ಸ್ನಾಕಾರು ನೆಲೆಗೊಳ್ಳಿದ್ದು ವಾಕ್ಯದ ರೀತಿಯಲ್ಲಿ ಬದುಕುವಾಗ ನಿಮ್ಮ ಪ್ರಾರ್ಥನೆಗಳು ಪ್ರಮಾಣದಲ್ಲಿ ಉತ್ತರಿಸುತ್ತದೆ. ಒಂದು ವೇಳೆ ತಡವಾದರೆ, ನಿಮ್ಮ ಪ್ರಾರ್ಥನೆಗಳಿಗೆ ತಡವಾದ ಉತ್ತರ ಸಿಕ್ಕುವುದಾದರೆ ನೆನಪಿನಲ್ಲಿಟ್ಟುಕೊಳ್ಳ್ರಿ, ಆ ಪ್ರಾರ್ಥನೆಯಲ್ಲಿ ನೀವು ಏನು ಬಯಸ್ತಿದ್ದೀರಿ, ಏನು ಊಹಿಸಿಕೊಳ್ಳುತ್ತೀರಿ, ಅದಕ್ಕಿಂತ ಅತ್ಯಧಿಕವಾದ ಆಶೀರ್ವಾದಗಳನ್ನು ದೇವರು ತಡಮಾಡಿದರು ನೀಡ್ತಾರೆ. ಕೂಡಲೇ ಸಿಕ್ಕುವಂತಹ ಉತ್ತರಕ್ಕಿಂತಲೂ ತಡವಾಗಿ ಹೋಗುವಂತಹ ಉತ್ತರವು ಇನ್ನೂ ಶ್ರೇಷ್ಠವಾದಾಗಿರುತ್ತದೆ, ಅತ್ಯುನ್ನತವಾದಾಗಿರುತ್ತದೆ. ನಾವು ಊಹಿಸುವುದಕ್ಕಿಂತ ಬಯಸುವುದಕ್ಕಿಂತಲೂ ಹೆಚ್ಚಾದಂತಹ ಅದ್ಭುತಗಳೊಂದಿಗೆ, ಆಶೀರ್ವಾದಗಳೊಂದಿಗೆ, ಕೃಪಾವರಗಳೊಂದಿಗೆ ದೇವರು ನೀಡುವಂತನಾಗಿದ್ದಾರೆ. ದೇವರ ವಾಕ್ಯದಂತೆ, ದೇವರ ಮಾತಿನಂತೆ ನಡೆದು ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಪ್ರಾರ್ಥನಾ ಜೀವಿತ, ಭಯಭಕ್ತಿಯ ಜೀವಿತ ದೇವರ ನಾಮಕ್ಕೆ ಘನವನ್ನು ಮಹಿಮೆ ತರುವುದಕ್ಕಾಗಿ, ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ಉತ್ತರಿಸುವುದಕ್ಕಾಗಿ ಆಗಲಿ. ಆಮೆನ್. ನಮ್ಮ ಕಾರಣಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ತಮಿಳಿನ ಒಂದು ಗೀತೆಯನ್ನು ಮಾಡುವಾಗ ನಾವು ತಂದಿರುವಂತಹ ಕಾರಣಗಳನ್ನು ದೇವರಿಗೆ ಸಮರ್ಪಿಸೋಣ. Thank you.
ಕೃಪಾಭರಿತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರಿಶುದ್ಧನಾಮಕ್ಕೋಸ್ಕರವಾಗಿ ನಾವು ಸ್ತೋತ್ರವನ್ನು ಘನವನ್ನು ಸಲ್ಲಿಸಿ ಮಾಡಿದ್ದೇವೆ. ಅರ್ಥಗರ್ಭಿತವಾದಂತಹ ವಚನಗಳನ್ನು ಮಾತುಗಳನ್ನು ನಮಗೆ ತಿಳಿಯಪಡಿಸಿ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯವಾಗುವ ಎಲ್ಲ ಸಮಯಗಳಲ್ಲಿ ನಾವು ವಿಜ್ಞಾಪನೆಗಳು, ಭೇಟಿಗಳು, ಪ್ರಾರ್ಥನೆಗಳು ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ವೈಯಕ್ತಿಕವಾಗಿ, ಕುಟುಂಬವಾಗಿ ನಾವು ಸಭೆಯಾಗಿ ಮಾಡುವಂತಹ ಪ್ರಾರ್ಥನೆಗಳನ್ನು ಭಯಭಕ್ತಿಯಿಂದಲೂ ನಿಷ್ಠೆ ಪ್ರಾಮಾಣಿಕತೆಯಿಂದಲೂ ನಿನ್ನ ವಾಕ್ಯಕ್ಕೆ, ನಿನ್ನ ಚಿಂತನೆಗೆ ವಿಧೇಯರಾಗಿ ನಾವು ನಡೆದುಕೊಳ್ಳುವುದಕ್ಕಾಗಿ ಅಂತ ರೀತಿ ಮಾಡುವುದಕ್ಕೆ ಸಹಾಯ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ದೊರಕದೇ ಇರುವಂತಹ ವೇಳೆಯಲ್ಲಿ ನಮ್ಮ ತಾಳ್ಮೆಯನ್ನು ನಾವು ಬಿಟ್ಟು ಬಿಡದೆ ನಿನ್ನ ಮೇಲಿನ ನಂಬಿಕೆ, ಪ್ರೀತಿ, ವಿಶ್ವಾಸ, ನಿರೀಕ್ಷೆಗಳು ನಾವು ಕಳಕೊಳ್ಳದ ಹಾಗೆ ನೀನೇ ನಮ್ಮಲ್ಲಿ ಇದ್ದುಕೊಂಡು ನಂಬಿಕೆಯನ್ನು, ವಿಶ್ವಾಸ, ಭರವಸೆಯನ್ನು ಹೆಚ್ಚಿಸುವ ಭಕ್ತಿಹೀನಾಗಿ ನಾವು ಪ್ರಾರ್ಥಿಸದೆ ಲೋಕರೂಢಿಯಲ್ಲಿ ನಾವು ಜೀವಿಸಿ ನಾವು ಪ್ರಾರ್ಥಿಸಿದ ಹಾಗೆ ನಮಗೆ ಎಚ್ಚರಿಸುವ ನಮ್ಮ ಮನೋನೇತ್ರಗಳನ್ನು, ನಮ್ಮ ಜೀವಿತವನ್ನು ನಿನ್ನ ಹಿಡಿತದಲ್ಲಿ, ನಿನ್ನ ವಾಕ್ಯದಲ್ಲಿ ಇರಿಸುವ. ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದು ನಾವು ಬೇಡಿಕೊಳ್ಳಲು ಪ್ರತಿಯೊಂದಕ್ಕೆ ನೀವು ಉತ್ತರಿಸ್ತೇನೆ ಎಂಬುದಾಗಿ ನೀವು ಹೇಳಿದ್ರಿ. ಅದಕ್ಕನುಸಾರವಾಗಿ ಉತ್ತರವನ್ನು ದಯಪಾಲಿಸುವ. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಜಾನ್ ಪೀಟರ್ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅನಾರೋಗ್ಯದಲ್ಲಿರುವಂತಹ ಅವರಿಗೆ ನಿನ್ನ ಸ್ವಸ್ಥತೆ ಹಸ್ತವನ್ನಿಟ್ಟು ಮಾನಸಿಕ, ಶಾರೀರಿಕವಾದಂತಹ ಸ್ವಸ್ಥತೆಯನ್ನು ನೀಡಿಸುವ. ಅನಾರೋಗ್ಯದಿಂದ ಆರೋಗ್ಯದಲ್ಲಿ ಬರಬಾರದು. ನಿನ್ನ ಕೃಪೆಯಿಂದ ದಯೆಯವರ ಮೇಲೆ ಇರಿಸುವ. ಅವರು ಸೇವಿಸುವಂತಹ ಆಹಾರ, ಔಷಧೋಪಚಾರಗಳಲ್ಲಿ ನೀವು ಅವರಿಗೆ ನಿನ್ನ ಆಶೀರ್ವಾದಗಳನ್ನು ಗುಣಪಡಿಸು, ಸೌಖ್ಯವನ್ನು, ಸ್ವಸ್ಥತೆ ನೀಡುವುದಾಗಿ ನೀವು ಪ್ರಾರ್ಥಿಸುತ್ತೇವೆ. ನಿನ್ನ ಕೃಪಾವರದಿಂದ ಅವರನ್ನು ಆಶೀರ್ವಿಸಿ ನಡೆಸು. ನಾವು ತಂದೆಯ ಸನ್ನಿಧಾನದಲ್ಲಿ ಸಮರ್ಪಿಸಿರುವಂತಹ ಈ ಕಾಣಿಕೆಯನ್ನು ಸ್ವೀಕರಿಸಿ ಮಾನ್ಯ ಮಾಡು. ನಮ್ಮ ಸಭೆಗೋಸ್ಕರವಾಗಿ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಸಹಾಯಿಸು. ಕೊಡುವ ಮನಸ್ಸನ್ನು ಇನ್ನೂ ಹೆಚ್ಚಾಗುವ ಹಾಗೆ, ನಾನು ಪ್ರೇರಣೆ ಹೆಚ್ಚಾಗಿ ನನ್ನ ಸನ್ನಿಧಾನದಲ್ಲಿ ತಂದರ್ಪಿಸಬೇಕಾಗುವ ಹಾಗೆ ನಮಗೆ ಸಹಾಯಿಸು. ಎಲ್ಲ ಘನಬಹುಮಾನವನ್ನು ನಿಮಗೊಬ್ಬರಿಗೆ ಸಲ್ಲಿಸ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಬೆದರಿತು ಮಾಡುವ ಸಂಗೀತಗಳಲ್ಲಿ 255ನೇ ಸಂಗೀತವನ್ನು 255ನೇ ಸಂಗೀತ ಜಪಕಾಲ ಕೀರ್ತಿಯ ವಾಕ್ಯ ಕೇಳಿಕೊಂಡು ಕರ್ತನಿಂದ ಆಶೀರ್ವಾದ ತುಂಬ
ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಆತನ ಹಸ್ತ ಪರಿಪಾಲನೆಗೂ ನಿಮ್ಮನ್ನು ನಾನು ಒಪ್ಪಿಸಿಕೊಡುತ್ತೇನೆ. ತಂದೆ ಕುಮಾರ ಪವಿತ್ರಾತ್ಮರ ಸರ್ವಶಕ್ತ ದೇವರ ಆಶೀರ್ವಾದ ನೋಡಿ ನೆಲೆಸಿ ನಿಮ್ಮನ್ನು ಸದಾಕಾಲವೂ ಕಾಯಲಿ.